ಗೈಸ್ ನಿಮಗೆಲ್ಲ ಈ ಒಂದು ವಿಷಯ ಕೇಳಿದ್ರೆ ಶಾಕ್ ಆಗೇ ಬಿಡ್ತೀರ. ಏನಪ್ಪ ಅಂದ್ರೆ ಗೈಸ್, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿ ನಾವು ಯೂಟ್ಯೂಬಿಂದ ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಅದ್ರ ತಕ್ಕಂತೆ ನಾವು ಚಾರ್ಜಸ್ ಟ್ಯಾಕ್ಸನ್ನು ನಾವು ಪೇ ಮಾಡಲೇಬೇಕು. ಅದೇ ರೀತಿ ಕೂಡ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದ್ರ ತಕ್ಕಂತೆ ನೀವು ಕೂಡ ಅಮೌಂಟ್ ಕಟ್ಟಲೇಬೇಕು. ಸೆಲೆಬ್ರಿಟಿ ಆದರೂ ಅಂದರೆ ನೀವು ಕೂಡ ಸೆಲೆಬ್ರಿಟಿ ಇದ್ದರೂ ಕೂಡ ನೀವು ಕೂಡ ಕಟ್ಟಲೇಬೇಕು. ಆದರೆ ಯೂಟ್ಯೂಬ್ನಲ್ಲಿ ಒಂದು ವರ್ಷ ಹಿಂದ್ಗಡೆ ಒಂದು ಪ್ರಾಬ್ಲಮ್ ನಡೀತಿತ್ತು. ಏನಪ್ಪ ಪ್ರಾಬ್ಲಮ್? ತುಂಬ ಸಿಂಪಲು. ಈ ಪೇಕ್ ಸ್ಟ್ರೈಕ್ ಅನ್ನೋದೊಂದು ಪ್ರಾಬ್ಲಮ್ ಶುರುವಾಗಿತ್ತು ಯೂಟ್ಯೂಬ್ನಲ್ಲಿ. ಆ್ಯಕ್ಚುಲಿ ಬಂತು ಒಂದು ವರ್ಷ ಹಿಂದ್ಗಡೆ ತುಂಬ ಸ್ಟಾರ್ಟ್ ಆಗಿತ್ತು ಅದು ಪೇಕ್ ಸ್ಟ್ರೈಕ್ ಅನ್ನೋದು. ಅಂದರೆ ಪೇಕ್ ಸ್ಟ್ರೈಕ್ ಕೊಡೋದು, ಅದರಿಂದ ಏನು ಮಾಡೋದು, ಅವರಿಗೆ ಕಾಲ್ ಮಾಡೋದು, ಡೈರೆಕ್ಟಾಗಿ ಹೇಳೋದು, ನೀವು ದುಡ್ಡು ಕೊಡಲಿ ಅಂದ್ರೆ ನಾವು ಇನ್ನೊಂದು ಸ್ಟ್ರೈಕ್ ಹಾಕ್ತೀವಿ ನಿಮಗೆ ಅಂತ ಹೇಳ್ತಿದ್ರು. ಯಾಕಂದರೆ ಯಾವುದೇ ಒಬ್ಬ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೂ ಕೂಡ ಎಲ್ಲರಿಗೆ ಒಂದು ಭಯ ಇರುತ್ತೆ. ಅದು ಏನಪ್ಪ ಭಯ ಅಂದರೆ ಬೇಕಾದ್ರೆ ಸ್ಟ್ರೈಕಿನ ಒಂದು ಭಯ. ಯಾಕಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದ್ರು 90 ದಿನಗಳ ಒಳಗಡೆ 3 ಸ್ಟ್ರೈಕ್ ಬಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ, ಟರ್ಮಿನೇಟ್ ಮಾಡ್ತಾರೆ. ಯೂಟ್ಯೂಬ್ದವರು ಡೈರೆಕ್ಟಾಗಿ ಟರ್ಮಿನೇಟ್ ಮಾಡ್ತಾರೆ. ಅದೇ ಒಂದು ಚಾನ್ಸ್ ಅಂದರೆ ಅದೇ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ತುಂಬ ಜನ ಈ ಪೇಕ್ ಸ್ಟ್ರೈಕ್ ಅನ್ನೋದು ಸ್ಟಾರ್ಟ್ ಮಾಡಿದರು. ಇದರಿಂದ ತುಂಬ ಜನ ಬ್ಲಾಕ್ ಮೇಲ್ ಮಾಡ್ತಾಯಿದ್ರು. ಇದರಿಂದ ಬ್ಲಾಕ್ ಮೇಲ್ ಮಾಡಿ ಅಮೌಂಟ್ ಇಸ್ಕೊತಿದ್ದರು. ಈ ರೀತಿ ಒಂದು ಪ್ರಾಬ್ಲಮ್ ತುಂಬ ನಡೀತಿತ್ತು. ಆ ಒಂದು ಪ್ರಾಬ್ಲಮ್ ಸಡನ್ನಾಗಿ ಯೂಟ್ಯೂಬ್ದವ್ರಿಗೆ ಗೊತ್ತಾಗಿ ಏನಾಯಿತು, ಆ ಒಂದು ಪ್ರಾಬ್ಲಮ್ ಈಗ ಸಾಲ್ವ್ ಆಗಿತ್ತು. ಈಗ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಿತ್ತು. ಅದರ ಒಳಗಡೆ ಈಗ ಸಡನ್ನಾಗಿ ಯೂಟ್ಯೂಬಲ್ಲಿ ಮತ್ತೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಈ ಒಂದು ಪ್ರಾಬ್ಲಮ್ ನಿಮ್ಗೆಲ್ಲರೂ ಕೂಡ ಗೊತ್ತಿರಲೇಬೇಕು, ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಒಂದು ಹಿಂದಿ ಯೂಟ್ಯೂಬ್ ಚಾನಲ್ ಇದೆ. ಆ್ಯಕ್ಚುಲಿ ಒಂದು ಹಿಂದಿ ಯೂಟ್ಯೂಬ್ ಚಾನಲ್ ಅಂದರೆ ಮ್ಯಾಕ್ಸಿಮಮ್ ಒಂದೇ ಅಲ್ಲ, ಕೆಲವೊಂದಷ್ಟು ತುಂಬ ಯೂಟ್ಯೂಬ್ ಚಾನಲ್ಗೆ ಆಗಿದೆ ಇದು. ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ. ಮೋಹಕ್ ಮಂಗಲ್ ಅಂತ ಒಂದು ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ನೀವೆಲ್ಲ ನೋಡಿರ್ತೀರ. ಈ ಒಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಯಾಕೆ ಈ ಒಂದು ವಿಡಿಯೋ ಮಾಡ್ತಾರೆ ಅಂದರೆ ತುಂಬ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ 4 ಮಿಲಿಯನ್ ಸಬ್ಸ್ಕ್ರೈಬರ್ಸು. ಅವ್ರು ಯಾವ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತಾರೆ ಅಂದರೆ ಈ ಕೆಲವೊಂದಷ್ಟು ಹಿಸ್ಟ್ರಿ ಬಗ್ಗೆ ವಿಡಿಯೋ ಮಾಡೋದು, ಮತ್ತು ಅದ್ರ ಜೊತೆ ಈ ರಾಜಕೀಯ ರೀತಿ ಈ ಕೆಲವೊಂದಷ್ಟು ವಿಡಿಯೋ ಮಾಡ್ತಾರೆ. ಅದೇ ರೀತಿ ಕೂಡ ಮತ್ತೊಂದು ಚಾನಲ್ ಇದೆ, ಏನಪ್ಪ ರಜತ್ ಅಂತ ಬಂದ್ಬಿಟ್ಟು, ಇವರು ಕೂಡ ಹಿಂದಿ ಯೂಟ್ಯೂಬ್ ಚಾನಲ್. ಇವರು ಕೂಡ ಹಿಸ್ಟ್ರಿ ಮತ್ತು ಒಮೆಗಲು ಮತ್ತು ಅದರ ಬಗ್ಗೆ ಕೆಲವೊಂದಷ್ಟು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ಬಟ್ ಇವ್ರು ಏನು ಮಾಡಿದ್ದಾರೆ, ಜಸ್ಟ್ ಒಂದು ನಮ್ಮ ಯೂಟ್ಯೂಬ್ನಲ್ಲಿ ಒಂದು ಪಾಲಿಸಿ ಇದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರಲೇಬೇಕು, ಆಲ್ಮೋಸ್ಟ್ ಗೊತ್ತಿಲ್ಲ. ಏನಪ್ಪ ಪೇರ್ ಯೂಸ್ ಪಾಲಿಸಿ ಅಂತ ಬಂದ್ಬಿಟ್ಟು. ಪೇರ್ ಯೂಸ್ ಪಾಲಿಸಿ ಅಂದರೆ ಏನಪ್ಪ ಅಂದರೆ ತುಂಬ ಸಿಂಪಲ್. ಇನ್ನೊಬ್ಬರು ವೀಡಿಯೋ ನೀವು ಕ್ಲಿಪ್ಸ್ ಅನ್ನೋದು ಯೂಸ್ ಮಾಡ್ಕೊಳ್ಬೋದು. ಇನ್ನೊಬ್ಬರು ವೀಡಿಯೋ ಕ್ಲಿಪ್ಸ್ ಅಂದರೆ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ಹಾಕೋಂಗೆ ಹಂಗಿಲ್ಲ, ಜಸ್ಟ್ 10ರಿಂದ 30 ಸೆಕೆಂಡ್ ಒಳಗಡೆ ನೀವು ಕ್ಲಿಪ್ಸ್ ಅನ್ನೋದು ಯೂಸ್ ಮಾಡ್ಬೋದು. ಆ ರೀತಿ ಯೂಟ್ಯೂಬ್ನಲ್ಲಿ ಪೇರ್ ಪಾಲಿಸಿ ಅಂತ ಒಂದಿದೆ. ಆ ಒಂದು ಪಾಲಿಸಿ ಗೊತ್ತಿದೆ ಅಂತ ಈ ಮೋಹಕ್ ಮಂಗಲ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಏನಿದ್ದಾರೆ, ಇವರಿಗೆ ಆ ಪಾಲಿಸಿ ಗೊತ್ತಿದೆ. ಆ ಗೊತ್ತಿದ್ದ ಕಾರಣಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ, ಒಂದು ಹಿಂದಿ ನ್ಯೂ ಯೂಟ್ಯೂಬ್ ಚಾನಲ್ ಇದೆ. ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದ್ದಂಥ ಒಂದು ಒಂದು ಕ್ಲಿಪ್ಸ್ ತೊಗೊಂಡ್ರೆ, ಒಂದು ಜಸ್ಟ್ ಒಂದು 10 ಸೆಕೆಂಡ್ ಒಂದು ಕ್ಲಿಪ್ಸ್ ತೊಗೊಂಡ್ರೆ, ಆ ಕ್ಲಿಪ್ ತೊಗೊಂಡು ಅವರೊಂದು ವೀಡಿಯೋ ಅಂದರೆ ಅವರು ಹಿಸ್ಟ್ರಿ ಬಗ್ಗೆ ವೀಡಿಯೋ ಮಾಡ್ತಾರೆ, ಆ ಒಂದು ಕ್ಲಿಪ್ಸ್ ತೊಗೊಂಡು ಅವರು ಆ ಒಂದು ವೀಡಿಯೋದಲ್ಲಿ ಹಾಕಿದ್ದಾರೆ, ಯೂಸ್ ಮಾಡಿದ್ದಾರೆ. ಆ ಕ್ಲಿಪ್ಸ್ ಯೂಸ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರೊಂದು ಯೂಟ್ಯೂಬ್ ಚಾನಲ್ಗೆ ಸಡನ್ ಉಂಟು 2 ಸ್ಟ್ರೈಕ್ ಬಂದಿದೆ. ಅವ್ರದ್ದೊಂದು ಯೂಟ್ಯೂಬ್ ಚಾನಲ್, ಈ ರಜತ್ ಆಗಿರ್ಬೋದು, ತುಂಬ ಜನ ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಸ್ಟ್ರೈಕ್ ಅನ್ನೋದು ಬಂದಿದೆ. ಅದು ಎಲ್ಲಿಂದ ಬಂದಿದೆ? ಯೂಟ್ಯೂಬ್ ಟೀಮ್ನಿಂದ ಬಂದಿಲ್ಲ. ಎಲ್ಲಿಂದ ಬಂದಿದ್ರೆ ಅದು ಆ ಕಂಪ್ನಿಯಿಂದ ಬಂದಿದೆ. ಕಂಪ್ನಿ ಅಂದರೆ ಯಾವ ಕಂಪ್ನಿ? ಆ ಚಾನೆಲ್ ಓನರ್ ಅಂದ್ರೆ ಅದು ಆ್ಯಕ್ಚುಲಿ ಆ ಚಾನೆಲ್ ಒಂದು ಇದೆ, ಅಂದರೆ ನ್ಯೂಸ್ ಚಾನಲ್ ಬಂದ್ಬಿಟ್ಟು, ಆ ಚಾನಲ್ ನೇಮ್ ಬಂದ್ಬಿಟ್ಟು ANI ಚಾನಲ್ ಅಂತ ಬಂದ್ಬಿಟ್ಟು, ಇದು ಕೂಡ 8 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದೆ. ಆ ಒಂದು ಯೂಟ್ಯೂಬ್ ಚಾನಲ್ದವರು, ಆ ಟೀಮ್ದವ್ರು ಏನು ಮಾಡಿದ್ರೆ ಡೈರೆಕ್ಟಿಗೆ ಸ್ಟ್ರೈಕ್ ಆಗಿದ್ದಾರೆ. ಅವರಿಗೆಲ್ಲ ಅಂದರೆ ಈ ಮೋಹಕ್ ಮಂಗಲ್ದವ್ರಿಗೆ ಪಾಲಿಸಿ ಗೊತ್ತಿದೆ, ಅಂದರೆ ಪೇರ್ ಪಾಲಿಸಿ ಅನ್ನೋದು ಗೊತ್ತಿದೆ. ಆ ಪೇರ್ ಪಾಲಿಸಿನ ಯಾವತ್ತೇ ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು ಅಂತ ಗೊತ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ರೆ ಡೈರೆಕ್ಟಿಗೆ ಅಲ್ಲಿ ಇದ್ದಂಥ ಒಂದು ಕ್ಲಿಪ್ಸ್, ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕು ಜನರಂತ ತೊಗೊಂಡು, ಆ ಒಂದು ಕ್ಲಿಪ್ಸ್ ತೊಗೊಂಡು ಅವರು ಯೂಸ್ ಮಾಡಿದ್ದಾರೆ. ಆ ಯೂಸ್ ಮಾಡಿದ ಕಾರಣಕ್ಕೋಸ್ಕರ ಈಗ ಸಡನ್ನಾಗಿ ಅವರೊಂದು ಯೂಟ್ಯೂಬ್ ಚಾನಲ್ 2 ಸ್ಟ್ರೈಕ್ ಕೊಟ್ಟಿದ್ದಾರೆ. ಇನ್ನೊಂದು ಸ್ಟ್ರೈಕ್ ಬಂದರೆ 90 ಡೇಸ್ ಒಳಗಡೆ, ಅಂದರೆ 90 ದಿನಗಳ ಕಾಲ ಒಳಗಡೆ ಇನ್ನೊಂದು ಸ್ಟ್ರೈಕ್ ಬಂದರೆ ಚಾನಲ್ ಅನ್ನೋದು ಡಿಲೀಟ್ ಆಗುತ್ತೆ. ಇದನ್ನೆಲ್ಲ ನಿಮ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂತ ನೀವು ಅನ್ಬೋದು. ಎಲ್ಲ ಯೋಚನೆ ಮಾಡೋದು, ಬ್ರದರ್ ಹಿಂದಿ ಯೂಟ್ಯೂಬ್ ಚಾನಲ್ ಆಗಿದೆ, ಇದನ್ನೆಲ್ಲ ನೀವು ನನಗೆ ಯಾಕೆ ಕೇಳ್ತಾರೆ, ನಮಗೆಲ್ಲ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾರೆ? ಇದು ನಿಮಗೂ ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ ಕ್ರಿಯೇಟರ್ಸ್ಗೆಲ್ಲ ಇವ್ರು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರೋ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಬಿಡ್ತೀವಿ, ಅವ್ರು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಆ ಸ್ಟ್ರೈಕ್ ಬಂದಂಥ ತಕ್ಷಣ ಅವ್ರು ಏನು ಮಾಡಿದ್ರೆ, ಮೋಹಕ್ ಮಂಗಲ್ದವ್ರು ಏನು ಮಾಡಿದ್ರೆ, ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾ, ಆ ಒಂದು ಚಾನಲ್ ಓನರ್ ಯಾರಿದ್ದಾರೆ ಅವರು ಒಂದು ಜೊತೆಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ವಿಡಿಯೋ ಕೂಡ ಮಾಡಿದ್ದಾರೆ. ಅಂದರೆ ಡಿಯರ್ ANI ಅಂತ ಒಂದು ವಿಡಿಯೋ ಮಾಡಿದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು. ಆ ಒಂದು ವಿಡಿಯೋ ಮಾಡಿದ್ದಾರೆ ಆ್ಯಕ್ಚುಲಿ, ಆಮೇಲೆ 3 ಮಿಲಿಯನ್ ಸಮಥಿಂಗ್ ವ್ಯೂಸ್ ಬಂದಿದೆ. ಅವರು ಡೈರೆಕ್ಟ್ ಅವ್ರ ಜೊತೆ ಮಾತಾಡಿದ್ದಾರೆ. ಅವ್ರ ಜೊತೆ ಮಾತಾಡಿದಾಗ ಅವ್ರು ಕಾಂಟ್ಯಾಕ್ಟಲ್ಲಿ ಸಿಗ್ಬೇಕಾರೆ ಇವಾಗ ಸಿಕ್ಕಿದ್ದಾರೆ. ಸಿಕ್ಕಿದ ನಂತರ ಅವ್ರ ಜೊತೆ ಮಾತಾಡಿದ್ದಾರೆ. ಅವರು ಮಾತಾಡಿದ ತಕ್ಷಣ ಏನಂದಿದ್ದಾರೆ, ಅವರು ಯಾರು ಅಂತ ಕೇಳಿದ ತಕ್ಷಣ ಡೈರೆಕ್ಟಿಗೆ ಒಂದು ಸ್ವಲ್ಪ ರೆಕಾರ್ಡಿಂಗ್ ಇದೆ. ಆ ರೆಕಾರ್ಡಿಂಗ್ ನಾನು ನಿಮ್ಮ ಮುಂದೆ ಈಗ ಪ್ಲೇ ಮಾಡ್ತೀನಿ ನೋಡಿ. ಆ ರೆಕಾರ್ಡಿಂಗ್ ನೀವು ಕೇಳಿ. I am not asking what's the time duration you have used. 5 minutes, 10 minutes, 10 seconds. You use strike footage without my permission. I put a claim on YouTube. They have put a strike, copyright strike. I'll just be okay. Karna hai karo.
ಈಗ ನೀವು ರೆಕಾರ್ಡಿಂಗ್ ಕೇಳಿದಾರಲ್ಲ, ತುಂಬ ಸಿಂಪಲ್ ನೋಡಿ. ಅವ್ರು ಯಾವ ರೆಕಾರ್ಡಿಂಗ್ ಏನು ಮಾಡಿದಾರೆ, ಜಸ್ಟ್ ನಾವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದ್ದಂಥ ಸ್ಟ್ರೈಕ್ ರಿಮೂವ್ ಮಾಡ್ಬೇಕಾರೆ ನಮಗೆ 45 ಲಕ್ಷ ಅಮೌಂಟ್ ಕೊಡ್ಬೇಕಂತ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ, 45 ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಾಗ ನಾವು ಆ ಸ್ಟ್ರೈಕ್ ಅನ್ನೋದು ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಮೋಹಕ್ ಮಂಗಲ್ದವ್ರು ಜಸ್ಟ್ ಏನು ಮಾಡಿಲ್ಲ, ಯೂಟ್ಯೂಬ್ನೆಲ್ಲ ಪಾಲಿಸಿ ಇದೆ, ಯೂಸ್ ಮಾಡ್ಬೋದು. ವಿಡಿಯೋ ಎಲ್ಲ ಡೌನ್ಲೋಡ್ ಮಾಡಿ ಹಾಕಿಲ್ಲ, ಜಸ್ಟ್ ಸೆಕೆಂಡು ವಿಡಿಯೋ ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಷ್ಟು 45 ಲಕ್ಷ ರೂಪಾಯಿ ಕೊಟ್ಟರೆ ನಾವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸ್ಟ್ರೈಕ್ ಅನ್ನೋದು ರಿಮೂವ್ ಮಾಡ್ತೀವಿ. ಆ ರೆಕಾರ್ಡಿಂಗ್ದಲ್ಲಿ ಹೇಳಿದ್ದಾರೆ ಅವರು, ನಿಮ್ಮ ಚಾನಲ್ ಸ್ಟ್ರೈಕ್ ರಿಮೂವ್ ಮಾಡ್ತೀವಿ, ಇಲ್ಲ ಅಂದರೆ ಮತ್ತೊಂದು ಸ್ಟ್ರೈಕ್ ಆಗ್ತೀವಿ, ನಿಮ್ಮ ಚಾನಲ್ ಡಿಲೀಟ್ ಮಾಡ್ತೀವಿ. ಇದೊಂದು ಬ್ಲಾಕ್ ಮೇಲ್, ಇದೊಂದು ಬಿಸ್ನೆಸ್. ಯಾವ ರೀತಿ ನಾವು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀವಿ ಅದೇ ರೀತಿ ಇವರು ಬಿಸ್ನೆಸ್ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಯೂಟ್ಯೂಬ್ ಟೀಮ್ದವ್ರಿಗೆ ಆ್ಯಕ್ಚುಲಿ ಪಾಲಿಸಿ ಪರ್ಮಿಷನ್ ಇದೆ, ಅಲೌವ್ ಇದೆ, ಪೇರ್ ಪಾಲಿಸಿ ಅಂತ ಯೂಸ್ ಮಾಡ್ಕೊಳ್ಬೋದು. ನಿಮಗೂ ಇದೆ ಇಲ್ವೋ ಗೊತ್ತಿಲ್ಲ, ಆದರೆ ಬಟ್ ಈ ರೀತಿ ಮಾಡಬಾರ್ದು. ಯಾಕಂದ್ರೆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಾರೆ, ಇಷ್ಟು ದೊಡ್ಡವನ ಆಗ್ಬೇಕಾರೆ, ಅಂದರೆ ಈ 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಅದೇನು ಸುಮ್ಮನೆ ಅಲ್ಲ, ಎಷ್ಟೋ ಕಷ್ಟಪಟ್ಟಿದ್ದಾರೆ. ಆದರೆ ಬಟ್ ಸಡನ್ನಾಗಿ ಈ ರೀತಿ ನಡೀತಿದೆ. 45 ಲಕ್ಷ ಅಮೌಂಟ್ ಕೊಡ್ತಾರೆ. ಆದರೆ ನಮ್ಮಂಥವ್ರಿಗೆ ಆ್ಯಕ್ಚುಲಿ ನಮ್ಮ ಯಾವುದಕ್ಕೆ ವೀಡಿಯೋ ಮಾಡಿದ್ರೆ ನಮಗೆಲ್ಲ ಈ ರೀತಿ ಪ್ರಾಬ್ಲಮ್ ಅಂದರೆ 45 ಲಕ್ಷ ರೂಪಾಯಿ ಅಮೌಂಟ್ ಕಟ್ಟೋರಷ್ಟು ನಾವು ದೊಡ್ಡವರ ಇಲ್ಲ, ಎಲ್ಲಿಂದ ಕಟ್ಟಬೇಕು? ಆ ಕಮೆಂಟ್ ಬಾಕ್ಸಲ್ಲಿ ನೋಡಿದ್ರೆ ಒಬ್ಬರು 15 ಲಕ್ಷ ಜಸ್ಟ್ 2 ಸೆಕೆಂಡ್ ಯೂಸ್ ಮಾಡಿದ್ರೆ 15 ಲಕ್ಷ ಅಂತ. ಅವ್ರಿಗೂ ಅಷ್ಟೇ ಅಲ್ಲ, ಈ ಅಂದರೆ ಈ ಮೋಹಕ್ ಮಂಗಲದವ್ರಿಗೆ ಮಾತ್ರ ಆಗಿಲ್ಲ, ಈ ರಜತ್ ಅಂದರೆ ರಜತ್ ಅವರು ಇವರು ಕೂಡ ಆಗಿದೆ. ಈ ಕೆಲವೊಂದಷ್ಟು ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಬೇಕಾದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಅವ್ರಿಗೆಲ್ಲ ಆಗಿದೆ, ಅವ್ರಿಗೇನೇನಾಗಿದೆ, ನಮಗೆಲ್ಲ ಏನು ಪ್ರಾಬ್ಲಮ್ ನಿಮಗೂ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ಪಾಲಿಸಿ ಯೂಸ್ ಮಾಡೋ ಪರ್ಮಿಷನ್ ಇದೆ, ಆದ್ರೆ ಬಟ್ ದಯವಿಟ್ಟು ಯಾರು ಕೂಡ ಮಿಸ್ಯೂಸ್ ಮಾಡ್ಕೋಕೋಬೇಡಿ. ಅಂದರೆ ಮಿಸ್ಯೂಸ್ ಅಂದರೆ ಜಾಸ್ತಿ ಎಲ್ಲ ವೀಡಿಯೋ ಡೌನ್ಲೋಡ್ ಹಾಕೋಕೋಬೇಡಿ. ನನಗೆ ಅನಿಸಿದ ಮಟ್ಟಿಗೆ ನಾನು ಹೇಳ್ಬೇಕಪ್ಪ ಅಂದ್ರೆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ ಅವರು ಮಾಡಿದ್ದು ಸರಿಯಲ್ಲ. ಯಾಕಂದರೆ ಅವರು ಏನಾದರೂ ವೀಡಿಯೋ ಕ್ಲಿಪ್ ಯೂಸ್ ಮಾಡಿದಾರೆ, ಅದು ಮಂಗಲ್ದವರು ಅಂದರೆ ಆ ಒಂದು ಯೂಟ್ಯೂಬ್ ಚಾನಲ್ದವ್ರು ಕ್ಲಿಪ್ ಯೂಸ್ ಮಾಡಿದಾರಲ್ಲ, ಆ ನ್ಯೂಸ್ ಚಾನಲ್ದು ಯೂಸ್ ಮಾಡಿದ್ರೆ ಏನು ಮಾಡ್ಬೇಕು, ಡೈರೆಕ್ಟಾಗಿ ಕಾಪರೇಟಿವ್ ಕ್ಲೀಮ್ ಕೊಡಬೇಕು. ಆ ಒಂದು ವೀಡಿಯೋಗೆ ಬಂದಂಥ ಅರ್ನಿಂಗ್ ಎಷ್ಟಿದೆ ಅದನ್ನೆಲ್ಲ ತೊಗೋಬೇಕು ದುಡ್ಡು. ಅದನ್ನ ಬಿಟ್ಟು ಡೈರೆಕ್ಟ್ ಸ್ಟ್ರೈಕ್ ಕೊಡೋಂಗಿಲ್ಲ. ಸ್ಟ್ರೈಕ್ ಹಾಕಿದ್ದು ತಪ್ಪು, ಮೇನ್ ಇಂಪಾರ್ಟೆಂಟ್ ತಪ್ಪು. ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯೂಟ್ಯೂಬ್ ತಪ್ಪು, ಮೊದಲನೇ ಮಿಸ್ಟೇಕ್ ಯೂಟ್ಯೂಬ್ದವ್ರಿಗೆ ಹೇಳ್ಬೇಕಾರೆ. ಈ ರೀತಿ ಆಗಬಾರ್ದು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರಿಗೂ ಹೇಳೋದು ಇಷ್ಟೇ, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನೀವು ಕೂಡ ಎಚ್ಚರಿಕೆ ಆಗಿರಿ. ಯಾಕಂದ್ರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಮಾಡೋದಕ್ಕಿಂತ ಆ ಸ್ಟ್ರೈಕ್ ರಿಮೂವ್ ಮಾಡ್ಬೋದು. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬ್ ಟೀಮ್ ಜೊತೆ ಮಾತಾಡಿ ರಿಮೂವ್ ಮಾಡ್ಬೋದು. ಹೆಂಗಂತ ಹೇಳಿ ಮನೆ ಕೇಳಿದ್ರೆ ಹೇಳ್ತೇನೆ ನೋಡಿ. ಹೆಂಗಂದ್ರೆ ಅದು ಪೇರ್ ಪಾಲಿಸಿ ಅಂತ ಒಂದಿದೆ, ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇನ್ನೂ ಕಾಪರೇಟಿವ್ ಕ್ಲೀಮ್ ಕೊಡ್ಬೋದು ಅವರು. ಆ ಬಂದಂಥ ವಿಡಿಯೋ ಅರ್ನಿಂಗ್ ತೊಗೊಳ್ಬೋದು. ಅದು ಬಟ್ ಸ್ಟ್ರೈಕ್ ಕೊಡೋ ಅವಶ್ಯಕತೆ ಆಗಲ್ಲ, ಸ್ಟ್ರೈಕ್ ಕೊಡೋಕ್ಕೆ ಬರಲ್ಲ. ಆದರೆ ಸ್ಟ್ರೈಕ್ ಕೊಟ್ಟಿದ್ದಾರೆ, ಅದನ್ನ ಯೂಟ್ಯೂಬ್ದವ್ರ ಜೊತೆ ಮಾತಾಡಿ ರಿಮೂವ್ ಮಾಡ್ಬೋದು, ಅದರೆಲ್ಲ ಮಾಡ್ಬೋದು. ಆದರೆ ನಾನು ನಿಮಗೆಲ್ಲ ರೀತಿ ನೀವು ಕೂಡ ಎಚ್ಚರಿಕೆದಿಂದಿರಿ. ಅವರಿಗೆಲ್ಲ ಆಗಿದೆ ಅಂದರೆ 4 ಮಿಲಿಯನ್, ಅವ್ರಿಗೊಬ್ಬರಿಗೆಲ್ಲ ತುಂಬ ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದೆ. ಈ ರೀತಿ ದುಡ್ಡು ಕೊಡಿ, ಅದನ್ನು ಕೊಡಿ ಅಂತ ಇದ್ದಾರೆ ಆ್ಯಕ್ಚುಲಿ. ಅದಕ್ಕೋಸ್ಕರ ನೀವು ಇನ್ನೊಬ್ರದ್ದು ಯೂಸ್ ಮಾಡ್ಬೇಕು, ಹಿಂದೆ ಮುಂದೆ ನೋಡಿ ಯೂಸ್ ಮಾಡಿ. ಹಂಗೆ ಮಾಡ್ಬೇಕು. ಯಾಕಂದರೆ ಇವಾಗ ಎಷ್ಟೋ ಕಷ್ಟಪಟ್ಟಿದ್ರೆ ಜಸ್ಟ್ ಒಂದು ಸ್ಟ್ರೈಕ್ ಹಾಕಿ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್. ಎಕ್ಸಾಂಪಲ್ಗೆ ಹೇಳ್ಬೇಕಾರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಯಾಕಂದರೆ ನನ್ನ ಕಣ್ಣಾರ ನನ್ನ ದೋಸ್ತ ಅಂದರೆ ನನ್ನ ಫ್ರೆಂಡ್ ಒಬ್ಬಂದಾಗಿದೆ. ನೀವು ನೋಡಿದರೆ SK ಎಡಿಟಿಂಗ್ ಅಂತ ಒಂದು ಚಾನಲ್ ಇತ್ತು, ಆ ಚಾನಲ್ ಕೂಡ ರಿಮೂವ್ ಆಯಿತು. ಒಂದು ವಾರ ಬೆಂಗಳೂರಲ್ಲಿ ಇದ್ದು ಬಂದೆ, ಅದೇನೂ ಕೆಲಸ ಆಗಲಿಲ್ಲ ಕಂಪ್ನಿ ಜೊತೆ, ಜಸ್ಟ್ ಅವ್ನು ಟೈಟಲ್ ಯೂಸ್ ಮಾಡಿದ್ದಕ್ಕೆ ಒಂದು. ಅದಕ್ಕೋಸ್ಕರ ಯಾವ ರೀತಿ ಇನ್ನೊಬ್ರದ್ದು ಏನು ಆ ರೀತಿ ಯೂಸ್ ಮಾಡೋಕ್ಕೋಗ್ರಿ. ಅದು ಪಾಲಿಸಿ ಇದೆ, ಯೂಸ್ ಮಾಡ್ಬೋದು. ಆದರೆ ಬಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಬೋದು. ಇನ್ನೊಬ್ರು ವಿಡಿಯೋ ತೊಗೊಂಡು ಕ್ಲಿಪ್ಸು ಅದು ಬಟ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಲ್ಲ, ಜಸ್ಟ್ ಯೂಸ್ ಮಾಡ್ಬೋದು ಕೆಲವೊಂದಿಷ್ಟು ಸೆಕೆಂಡ್ವರೆಗೆ. ಅದು ಬಟ್ ಈ ರೀತಿ ಪ್ರಾಬ್ಲಮ್ ಆಗಿದೆ. ಇದು ಯೂಟ್ಯೂಬ್ನಲ್ಲಿ ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಈಗ. ಇದೊಂದು ಯೂಟ್ಯೂಬ್ನಲ್ಲಿ ಹೊಸ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಈ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ. ಆ ಪಾಪ ಅವ್ರು ಹಿಂದಿ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದು ಬಟ್ ಇಷ್ಟು ಅಮೌಂಟ್ ಕೇಳಿದಾರಲ್ಲ, ಶಾಕ್ ಆಗ್ಬೇಕು. ನಮ್ಮಂತ ಕೇಳಿದ್ರೆ ಕೊಡೋಕ್ಕಾಗಲ್ಲ, ಏನು ಮಾಡ್ಕೊ ಅನ್ನೋ ಬಿಡೋಗುತ್ತೆ. ಮತ್ತು ಸ್ಟ್ರೈಕಿಗೆ ಡಿಲೀಟ್ ಮಾಡಿಬಿಡ್ತಾರೆ ಅಷ್ಟೇ. ಏನೋ ತುಂಬ ಸಿಂಪಲ್. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ನೀವು ಕೂಡ ಎಚ್ಚರಿಕೆ ಆಗಿರಬೇಕು. ಇಲ್ಲಾಂದ್ರೆ ನಮ್ಮೆಲ್ಲರ ಕತೆ ಮುಗೀತು. ನಮಗೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ, ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ. ಇನ್ನೂ ತುಂಬ ಸಿಂಪಲ್. ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರ್ತೀನಿ ಈ ಒಂದು ಇಷ್ಟ ಆದರೆ ಚಿಕ್ಕದಕ್ಕೆ ಕಮೆಂಟ್ಸಲ್ಲಿ ಕಮೆಂಟಿಗೆ ಅದ್ರ ಜೊತೆ ಯಾವ ರೀತಿ ಅನಿಸುತ್ತೆ ಈ ಒಂದು ಚಿಕ್ಕದಕ್ಕೆ ಕಮೆಂಟ್ಸಲ್ಲಿ ಹಾಕೋದು ಮರಿಬೇಡಿ ಅಂತ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕಮೆಂಟಿಗೆ ಸ್ವಲ್ಪ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಇಷ್ಟು ಎಲ್ಲರಿಗೆ ಬಾಯ್. ಅಲ್ಲಿವರೆಗೂ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಾಯ್.